ನಮಸ್ಕಾರ. ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿರುವಂಥದ್ದು. ಸೊ ನಿನ್ನೆಯಷ್ಟೇ ಬಂದಿರತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು. ಸೊ ಡೇಟ್ ಅಬ್ಸರ್ವ್ ಮಾಡಿ 30/5/2026 ಅಂತಿದೆ. ಸೊ ನೇರವಾಗಿ ಈಗ ಸಬ್ಜೆಕ್ಟ್ ಕರೆಗೆ ಬರೋಣ ಏನಿದೆ ಅಂತ ಅಂದ್ಬಿಟ್ಟು. 2022ನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ 6ರಿಂದ 8ನೇ ತರಗತಿ ಆ ನೇಮಕಾತಿಗೆ ಸಂಬಂಧಪಟ್ಟಂತೆ ರಾಜ್ಯ ಉಚ್ಚ ನ್ಯಾಯಾಲಯದಂತೆ ಕ್ರಮವಹಿಸುವ ಕುರಿತು ಅಂತ. ಸೊ ಏನು ಡೈರೆಕ್ಷನ್ಸ್ ಪಾಸ್ ಮಾಡಿದ್ದಾರೆ ಸ್ಟೇಟ್ ಹೈಕೋರ್ಟಿಂದ, ಏನು ಇದಕ್ಕೆ ಡೈರೆಕ್ಷನ್ಸ್ ಬಂದಿರುವಂಥದ್ದು ಅಂತ ಅಂದ್ಬಿಟ್ಟು ನಾನು ನೋಡಿ ಇಲ್ಲಿ ಉಲ್ಲೇಖ 1, 2, 3, 4 ಅಂದ್ಬಿಟ್ಟು ಹೆಚ್ಚು ಕಡಿಮೆ ಸುಮಾರು 13ಕ್ಕೂ ಹೆಚ್ಚು ಉಲ್ಲೇಖಗಳಿದೆ. ಅವೆಲ್ಲವನ್ನು ಹೇಳಲಿಕ್ಕೆ ಹೋಗಲ್ಲ. ಇದು ನಾನು ಹೇಳುವಂಥದ್ದು ನಿಮಗೆ ಈ ಸಬ್ಜೆಕ್ಟ್ಗೆ ಪೂರಕವಾಗಿರ್ತಕ್ಕಂಥ ಒಂದಷ್ಟು ವಿಷಯಗಳನ್ನು ಏನು ಇಲ್ಲಿ ಹೇಳಿದ್ದಾರೆ ಈ ಒಂದು ಸರ್ಕ್ಯುಲರ್ನಲ್ಲಿ, ಅದನ್ನು ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಈಗ ಸಬ್ಜೆಕ್ಟ್ ಗೊತ್ತಾಗಿದೆ. 2022ನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈ ಸ್ಟೇಟ್ ಹೈಕೋರ್ಟು ಏನೆಲ್ಲ ಕ್ರಮಗಳನ್ನು ವಹಿಸಬೇಕು ಅಂತ ಇಲಾಖೆಗೆ ಹೇಳಿದೆ ಅಂತ. ಸೊ ಅದನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಈಗ. ಸೊ ಹಿಯರ್ ವಿ ಗೋ. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ. ನೋಡಿ ಸೆಕೆಂಡ್ ಪ್ಯಾರಾಗ್ರಾಫ್ ಇದೆಯಲ್ಲ, 2022ನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ವಿಭಾಗೀಯ ಪೀಠದ ರಿಟ್ ಅಪೀಲ್ ಸಂಖ್ಯೆ, ಪ್ರತಿಯೊಂದು ರಿಟ್ ಅಪೀಲ್ಗೂ ಒಂದು ನಂಬರ್ ಅಂತ ಇರುತ್ತೆ. ಸೊ ಅದರ ತೀರ್ಪಿನಂತೆ ಯಾವಾಗ ಬಂದಿದ್ದದು 8/3/2023 ಫಸ್ಟು 1:1 ಮುಖ್ಯ ಆಯ್ಕೆ ಪಟ್ಟಿಗೆ ಸೀಮಿತಗೊಳಿಸಿ, ಅವಾಗ ಬಂದಿದ್ದು ಸೀಮಿತಗೊಳಿಸಿ ಕೌನ್ಸಿಲಿಂಗ್ಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ದಿನಾಂಕ 19/10/2023 ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದರು. ಈ ಕಚೇರಿಯ ಉಲ್ಲೇಖ 11ರಂತೆ ಸ್ಥಳ ನಿಯುಕ್ತಿ ಕೌನ್ಸಿಲಿಂಗ್ ಮೂಲಕ ನೇಮಕಾತಿ ಆದೇಶವನ್ನು ಅವರಿಗೆ ವಿತರಿಸಲಾಗಿತ್ತು. ಅರ್ಥ ಆಯ್ತಾ? ಫಸ್ಟು 8/3/2023 1:1 ಮುಖ್ಯ ಆಯ್ಕೆ ಪಟ್ಟಿಗೆ ಅವ್ರನ್ನ ಸೀಮಿತಗೊಳಿಸಿ ಕೌನ್ಸಿಲಿಂಗ್ನ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸ್ಬಿಟ್ಟು ಏನು ಮಾಡ್ತಾರೆ, ಅವರು ಒಂದು ಆ ಪಟ್ಟಿಯನ್ನು 19/10/2023ನೇ ತಾರೀಕು ವೆಬ್ಸೈಟಲ್ಲಿ ಡಿಸ್ಕ್ಲೋಸ್ ಮಾಡ್ತಾರೆ. ಅದಾದ ನಂತರದಲ್ಲಿ ಅವ್ರಿಗೆ ಪ್ಲೇಸ್ಮೆಂಟ್ ಆಗುತ್ತೆ, ನೇಮಕಾತಿ ಆದೇಶವನ್ನು ವಿತರಣೆ ಮಾಡಲಾಗುತ್ತೆ. ಮುಂದುವರೆದಂತೆ ಏನಾಗುತ್ತೆ ನೋಡಿ, ಇಲ್ಲಿದೆಯಲ್ಲ ಈಗ, ಹಿಯರ್ ವಿ ಗೋ. ನ್ಯಾಯಾಲಯದ ಪ್ರಕರಣ ಅದಕ್ಕೊಂದು ನಂಬರ್ ಅಂತ ಬರುತ್ತೆ, ಅಪೀಲ್ ನಂಬರ್ ಅದು. ಅಲ್ಲಿ ದಿನಾಂಕ 12/10/2023 ಮತ್ತು ದಿನಾಂಕ 8/3/2023 ಪ್ರಕಟಿಸಿದ ಪಟ್ಟಿಯಲ್ಲಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿದ್ದು ತಂದೆಯ ವರಮಾನದೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿ. ಅರ್ಥ ಮಾಡ್ಕೊಳ್ಳಿ, ಅವರು ಮುಖ್ಯ ಆಯ್ಕೆ ಪಟ್ಟಿಯಲ್ಲಿರ್ತಾರೆ, ತಂದೆಯ ವರಮಾನದೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳನ್ನು ಒಳಗೊಂಡಂತೆ ಸುಮಾರು ಒಟ್ಟು 481 ಅಭ್ಯರ್ಥಿಗಳ ಕೌನ್ಸಿಲಿಂಗನ್ನು ತಡೆ ಹಿಡಿಯಲಾಗಿತ್ತು. ಇದು ಈ ಆದಾಯ ಪ್ರಮಾಣ ಪತ್ರಕ್ಕೆ ಯಾರ್ದು ಕನ್ಸಿಡರ್ ಮಾಡಬೇಕು ನಿಮಗೆ ಸಂಬಂಧಪಟ್ಟ ಹಾಗೆ ಉಂಟಾಗಿದ್ದಂಥ ಒಂದು ಸಮಸ್ಯೆ ಅದು. ಅವಾಗ ಏನು ಮಾಡ್ತಾರೆ, ಮತ್ತೆ ಕೋರ್ಟ್ ಅದನ್ನು ತಡೆ ಹಿಡಿತಿದ್ದು. ನೆಕ್ಸ್ಟು ಹೇಗೆ ನೋಡಿ, ಇಲ್ಲಿದೆಯಲ್ಲ SLP ನಂಬರು. ಈ ಎರಡೂ ಪ್ರಕರಣಗಳಲ್ಲಿ ದಾವೆ ಹೂಡಿದ್ದು ಮಾನ್ಯ ನ್ಯಾಯಾಲಯವು ದಿನಾಂಕ 16/10/2025 ತೀರ್ಪು ನೀಡಿ ಪ್ರಕರಣವನ್ನು 6 ತಿಂಗಳ ಒಳಗಾಗಿ ಇತ್ಯರ್ಥಗೊಳಿಸುವಂತೆ ಮಾನ್ಯ KITಗೆ ನಿರ್ದೇಶನವನ್ನು ನೀಡಿರುತ್ತೆ. ಇದಾದ ಮೇಲೆ ವಿತಿನ್ 6 ಮಂತ್ಸಲ್ಲಿ ಇದೇನು ಇಶ್ಯೂ ಇದೆ ಇದು ಕ್ಲಿಯರ್ ಆಗಬೇಕು ಅಂತ KITಗೆ ಡೈರೆಕ್ಷನ್ಸ್ ಪಾಸ್ ಮಾಡುತ್ತೆ ಹೈಕೋರ್ಟು. ನೆಕ್ಸ್ಟು ಅದರಂತೆ KIT ಏನು ಮಾಡುತ್ತೆ, ಮಾನ್ಯ KIT ಬೆಂಗಳೂರು ಇಲ್ಲಿ ದಾಖಲಾಗಿದ್ದ ನೋಡಿ ಏನು ದಾವೆ ದಾಖಲಾಗಿತ್ತು ಅದು ನಂಬರ್ ಇದು ನಂಬರ್ ಇದೆ ಇದು, ಮತ್ತು ಸಂಬಂಧಿತ ಪ್ರಕರಣಗಳಲ್ಲಿ ದಿನಾಂಕ 30/4/2026 ತೀರ್ಪು ಮಾನ್ಯ KIT ಕಲಬುರಗಿ ಪೀಠವು ಅದೊಂದು ನಂಬರ್ ಇದು ಅಪೀಲ್ ಸಂಖ್ಯೆ, ಮತ್ತು ಇತರೆ ಸಂಬಂಧಿತ ಪ್ರಕರಣಗಳಲ್ಲಿ ದಿನಾಂಕ 27/2/2026 ತೀರ್ಪು ಮತ್ತು ಮಾನ್ಯ KIT ಮತ್ತು ಅದರ ನಂಬರ್ ಇದು 13/4/2026 ತೀರ್ಪುಗಳನ್ನು ಅನುಷ್ಠಾನಗೊಳಿಸುವ ಸಂಬಂಧ OBC ಪ್ರವರ್ಗಗಳಿಗೆ ಸೇರಿದಂಥ ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 8/3/2023 ಮುಖ್ಯ ಆಯ್ಕೆ ಪಟ್ಟಿಗೆ ಸೀಮಿತಗೊಳಿಸಿ ಕೌನ್ಸಿಲಿಂಗ್ ಪಟ್ಟಿಯನ್ನು ಉಲ್ಲೇಖ 15ರ ಸರ್ಕಾರದ ಪತ್ರದಲ್ಲಿ ತಿಳಿಸಿರುವಂತೆ ಕ್ರಮ ಕೈಗೊಳ್ಳಲು ಉಲ್ಲೇಖ 16ರಲ್ಲಿನ ಕೇಂದ್ರೀಕೃತ ದಾಖಲಾತಿ ಘಟಕದ ದಿನಾಂಕ 16/5/2026 ಪ್ರಕಟಣೆಯನ್ನು ಮತ್ತು 480 ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಲಾಗಿತ್ತು. ಸೊ ಹೈಕೋರ್ಟ್ KITಗೆ ಏನು ಡೈರೆಕ್ಷನ್ಸ್ ಮಾಡ್ತು, ಆ್ಯಸ್ ಪರ್ ದಟ್ಟು ಇದು ತನ್ನ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡುತ್ತೆ. ಸುಮಾರು ನೋಡಿ ಯಾವಾಗ 16/5/2026 ಪ್ರಕಟಣೆಯನ್ನು ಮತ್ತು 485 ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡುತ್ತೆ ವೆಬ್ಸೈಟಲ್ಲಿ. ಸೊ ಇದು ಯಾವಾಗ ಅಂತಂದರೆ ಈ 8/3/2026 ಒಂದು ಮುಖ್ಯ ಆಯ್ಕೆ ಪಟ್ಟಿಯಲ್ಲಿದ್ರಲ್ಲ ಸುಮಾರು 481 ಅಭ್ಯರ್ಥಿಗಳು. ಸೊ ಅವರ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ. ನೆಕ್ಸ್ಟ್ ಇದಾದ ನಂತರದಲ್ಲಿ ಉಲ್ಲೇಖ 17ರಂತೆ ನೋಡಿ ಅದನ್ನು ಅಬ್ಸರ್ವ್ ಮಾಡಿ, ಉಲ್ಲೇಖ 17ರಂತೆ ಸದರಿ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ಆಯಾ ಜಿಲ್ಲಾ ನೇಮಕಾತಿ ಪ್ರಾಧಿಕಾರಿಗಳಾದಂಥ ಉಪನಿರ್ದೇಶಕರು ಅಂದರೆ ಯಾರು ಅಲ್ಲಿ ಆಯ್ಕೆ ಪಟ್ಟಿದ್ರು ಅವ್ರನ್ನ ಉಪನಿರ್ದೇಶಕರು ಅವರ ಕಚೇರಿಯಲ್ಲಿ ನಿಯಮಾನುಸಾರ ಎಲ್ಲ ಅರ್ಹತೆ ಮತ್ತು ಷರತ್ತುಗಳನ್ನು ಪೂರೈಸಿರುವ, ಅಂದರೆ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಬೋದು, ಅವೆಲ್ಲ ಏನೇನಿರುತ್ತೆ ಎಲ್ಲವನ್ನು ಮಾಡಬೇಕು ಅಂತ, ಮೂಲ ದಾಖಲೆಗಳ ನೈಜತೆಯ ವರದಿ ಬಾಕಿ ಇರತಕ್ಕಂಥ ಹಾಗೂ ವೈಯಕ್ತಿಕ ನ್ಯಾಯಾಲಯ ಪ್ರಕರಣಗಳಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಅವ್ರು ಬಿಟ್ಟು ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಸಿ ನೇಮಕಾತಿ ಆದೇಶ ನೀಡಲಿಕ್ಕೆ ತಿಳಿಸಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಸ್ ಪರ್ ಉಲ್ಲೇಖ 18ರಲ್ಲಿ ಏನು ಹೇಳಿತ್ತು ಆ ಒಂದು ಪಾಯಿಂಟ್ಗೆ ಪೂರಕವಾಗಿ. ಅಗೇನ್ ಉಲ್ಲೇಖ 18ರ
ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದ ದಿನಾಂಕ 21/5/2026ರಲ್ಲಿ ದಿನಾಂಕ 18/5/2025ರಿಂದ ಕೌನ್ಸಿಲಿಂಗ್ ನಡೆಸಿ ನೇಮಕಾತಿ ಆದೇಶ ನೀಡಲಾದ ಹಾಗೂ ನೀಡಲು ಬಾಕಿ ಇರತಕ್ಕಂಥ ಆದೇಶವನ್ನು ಹಾಗೂ ಈಗಾಗಲೇ ಯಾರಾದರೂ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗಿದ್ದಲ್ಲಿ ಅಂತ ಈಗ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಓದ್ಬಿಡ್ತೀನಿ ನಾನು. ಈಗ ಹೈಕೋರ್ಟ್ ಏನು ಡೈರೆಕ್ಷನ್ಸ್ ಪಾಸ್ ಮಾಡುತ್ತೆ ಉಲ್ಲೇಖ 18ರ ಪ್ರಕಾರವಾಗಿ ದಿನಾಂಕ 21/5/2026ರಲ್ಲಿ ದಿನಾಂಕ 18/5/2025ರಿಂದ ಕೌನ್ಸಿಲಿಂಗ್ ನಡೆಸಿ ಅಂತ ಅಲ್ಲಿಂದ ಕೌನ್ಸಿಲಿಂಗ್ ನಡೆಸಿ ನೇಮಕಾತಿ ಆದೇಶವನ್ನು ಪಡ್ಕೊಂಡು ಜೊತೆಗೆ ನೀಡಲು ಬಾಕಿ ಇರುವ ಆದೇಶವನ್ನು ಈಗಾಗಲೇ ಯಾರಾದರೂ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗಿದ್ದಲ್ಲಿ ಅಂತ ಆದೇಶವನ್ನು ಈಸ್ಕೊಂಡು ಆದೇಶ ಬಾಕಿ ಇರ್ತಕ್ಕಂಥ ಅಭ್ಯರ್ಥಿಗಳು ಏನಾದರೂ ಕರ್ತವ್ಯಕ್ಕೆ ಹಾಜರಾಗಿದ್ದರೆ ಏನು ಮಾಡಬೇಕೀಗ, ಅಂಥವರ ನೇಮಕಾತಿ ಆದೇಶವನ್ನು ನ್ಯಾಯಾಲಯದ ಮುಂದಿನ ಆದೇಶದವರೆಗೆ ತಡೆ ಹಿಡಿಯಲಾಗಿದ್ದು ಅದರಂತೆ ಸಂಬಂಧಿತ ಉಪನಿರ್ದೇಶಕರವರು ಕ್ರಮವಹಿಸಲು ತಿಳಿಸಿದೆ. ಅರ್ಥ ಆಯಿತು ನಿಮಗೆ ಈಗ? ಸೊ ನೆಕ್ಸ್ಟು ಹಿಯರಿಂಗ್ ಡೇಟ್ ಯಾವಾಗಿದೆ, ನೆಕ್ಸ್ಟು ಕೋರ್ಟು ಏನು ತನ್ನ ಆದೇಶವನ್ನು ಪಾಸ್ ಮಾಡುತ್ತೋ ಅಲ್ಲಿಯವರೆಗೆ ಈಗ ಆದೇಶ ಇಸ್ಕೊಂಡು ಯಾರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಜೊತೆಗೆ ಅಂತ ಈಗಾಗಲೇ ಯಾರಾದರೂ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗಿದ್ದಲ್ಲಿ ನೇಮಕಾತಿ ಆದೇಶ ನೀಡಲಾದ ಮತ್ತು ನೀಡಲು ಬಾಕಿ ಇರತಕ್ಕಂಥ ಆದೇಶವನ್ನು ಇವೆರಡೂ ಪ್ರಕ್ರಿಯೆಯಲ್ಲಿ ಯಾರು ಅಭ್ಯರ್ಥಿಗಳು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗೆ ಸ್ಕೂಲ್ಸ್ಗೆಲ್ಲ ಬಂದು ಅವ್ರ ಸೇವೆಯನ್ನು ಮಾಡಲಿಕ್ಕೆ ಈಗ ಮಾಡ್ತಾ ಇದ್ದಾರೋ ಕರ್ತವ್ಯಕ್ಕೆ ಹಾಜರಾಗಿದ್ದಾರೋ ಆ ಎರಡೂ ಅಭ್ಯರ್ಥಿಗಳ ಒಂದು ನೇಮಕಾತಿ ಆದೇಶವನ್ನು ಏನು ಮಾಡಬೇಕೀಗ, ಸೊ ಅದನ್ನು ತಡೆ ಹಿಡಿಯಲಾಗುತ್ತೆ ಅಂತ. ಸೊ ಅವ್ರಿಗೆ ಅವಕಾಶ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲಿವರೆಗೆ ಕೋರ್ಟ್ ಮತ್ತು ಅವ್ರಿಗೆ ತನ್ನ ಮುಂದಿನ ಆದೇಶವನ್ನು ಪ್ರಕಟ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿವರೆಗೂ ನೆಕ್ಸ್ಟು ಡೈರೆಕ್ಷನ್ಸ್ ಪಾಸ್ ಮಾಡೋ ತನಕನೂ ಇವ್ರ ನೇಮಕಾತಿ ಆದೇಶವನ್ನು ಈಗ ವಾಪಸ್ ತಗೊಳ್ತಾ ಇದೆ. ಸೊ ಇದು 30ನೇ ತಾರೀಕಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಂದಿದ್ದಂಥ ಒಂದು ಜ್ಞಾಪನ ಪತ್ರ. ಅರ್ಥ ಆಯಿತಾ ನಿಮಗೆ? ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಸಬ್ಜೆಕ್ಟಲ್ಲಿ ಏನು ಹೇಳಿದ್ರು ಅದಕ್ಕೆ ಪೂರಕವಾದಂಥ ಎಲ್ಲ ಅಂಶವನ್ನು ಇಲ್ಲಿ ನೀಟಾಗಿ ಹೇಳಿದರೆ ಇಲ್ಲಿ. ಸೊ 2022ರಲ್ಲಿ ಏನು ಒಂದು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಾಗ ಏನಿತ್ತು ಅಂತ ಅಂದ್ಬಿಟ್ಟು ಆಲ್ರೆಡಿ ಈಗ ಐ ಥಿಂಕ್ ಫ್ಯೂ ಡೇಸ್ ಬ್ಯಾಕ್ ಇದಕ್ಕೆ ಪೂರಕವಾಗಿ ಒಂದು ಆದೇಶ ಬಂದಿತ್ತು. ಆದರೆ ಈ 480 ಜನ ಅಭ್ಯರ್ಥಿಗಳದು ಮತ್ತು ಇದು ಅಪೀಲ್ ಸಂಖ್ಯೆ ದಾವೆ ಹೋಗಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅದನ್ನು ಮುಂದಿನ ಆದೇಶವರೆಗೆ ಯಾವುದೇ ನೇಮಕಾತಿಯನ್ನು ಪ್ರಕ್ರಿಯೆಯನ್ನು ಅವ್ರಿಗೆ ಆರಂಭ ಮಾಡಬೇಡಿ. ಇನ್ ಕೇಸ್ ನೇಮಕಾತಿ ಆದೇಶ ಪ್ರತಿಯನ್ನು ಈಸ್ಕೊಂಡು ಅವರೇನಾದರೂ ಕರ್ತವ್ಯಕ್ಕೆ ಹಾಜರಾಗಿದ್ದರೆ ಇಮಿಡಿಯೇಟ್ ಅದನ್ನು ವಾಪಸ್ ಪಡಿಬೇಕು, ನಾವು ಮುಂದಿನ ಆದೇಶವನ್ನು ನೀಡೋ ತನಕ ಅಂತ ಈಗ ಸ್ಟ್ರಿಕ್ಟಾಗಿ ಕೋರ್ಟು ಹೇಳಿದೆ. ಸೊ ಅದರಂತೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಇವರು ಏನು ಕ್ರಮ ವಹಿಸಬೇಕಾಗುತ್ತೆ ಈಗ ಕೋರ್ಟ್ ಹಂಗೆ ಹೇಳಿದ ಮೇಲೆ ಅದನ್ನು ಕ್ರಮವಹಿಸಲಿಕ್ಕೆ ಸಂಬಂಧಪಟ್ಟಾಗೆ ಬಿಟ್ಟಿರ್ತಕ್ಕಂಥ ಒಂದು ಜ್ಞಾಪನಾ ಪತ್ರ. ಇವ್ರ ಕಡೆಯಿಂದ ಏನು ಪ್ರಕ್ರಿಯೆ ಮಾಡಬೇಕು ಡಿಪಾರ್ಟ್ಮೆಂಟಿಂದ ಆ ಎಲ್ಲ ಕ್ರಮವನ್ನು ಈಗ ಜರುಗಿಸ್ತಾ ಇದ್ದಾರೆ. ಹಾಗಾಗಿ ಇದು ಸರ್ಕ್ಯುಲರ್ ಬಂತು ಅಂದರೆ ಇಮಿಡಿಯೇಟು ಎಲ್ಲ DDPIಗಳು ಸಂಬಂಧಪಟ್ಟ BOಗಳು ಸೊ ಯಾರು ಈಗ ಆದೇಶ ಪ್ರತಿಯನ್ನು ಈಸ್ಕೊಂಡು ಅಥವಾ ಪಡ್ಕೊಂಡು ಕರ್ತವ್ಯಕ್ಕೆ ಹಾಜರಾಗಿದ್ದಾರೋ ಅವ್ರನ್ನ ತಡೆ ಹಿಡಿಬೇಕು. ಅಂದರೆ ಅವರು ಮತ್ತೆ ಏನಾಗುತ್ತೆ, ಈಗ ಅವ್ರ ಸೇವೆಯನ್ನು ವಾಪಸ್ ತಗೊಳ್ಬೇಕಾಗತ್ತೆ. ನೆಕ್ಸ್ಟು ಹೈಕೋರ್ಟ್ ಮುಂದೆ ಏನಾದರೂ ಅವ್ರಿಗೆ ಫೇವರ್ ಆಗಿ ಮತ್ತೊಂದು ಜಡ್ಜ್ಮೆಂಟ್ ಬಂತು ಅಂತಂದಾಗ ಅವ್ರಿಗೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇದೆಲ್ಲವೂ ಸರಿಯಾಗುತ್ತೆ. ಇಶ್ಯೂಸ್ ಎಲ್ಲ ಇದು ಬರ್ತಾ ಇರುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಇದು ನಿನ್ನೆ ಇವತ್ತಿನ ಕಥೆಯಲ್ಲ. 2022ರಿಂದ ಸ್ಟಾರ್ಟ್ ಆಗಿತ್ತು. ಸುಮಾರು 6 ವರ್ಷಗಳ ಕಾಲಘಟ್ಟದಲ್ಲಿ ಒಂದು ಅಂತಿಮ ಹಂತಕ್ಕೆ ತಲುಪಿತ್ತು. ಈಗ ಮತ್ತೆ ಇಶ್ಯೂ ಸ್ಟಾರ್ಟ್ ಆಗಿದೆ, ಮತ್ತೆ ಕ್ಲಿಯರ್ ಆಗುತ್ತೆ, ಅದೇನೂ ಮಾಡಲಿಕ್ಕಾಗಲ್ಲ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.